ನಮಸ್ಕಾರ ಸ್ನೇಹಿತರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ನಡೆದಿರುವಂಥ ಒಂದು ಘಟನೆ. ಇನ್ನು ಈ ಘಟನೆ ಎಲ್ಲರ ಕಣ್ಣು ಕಂಬನಿ ಮಿಡಿಯುವಂತಹ ಘಟನೆ. ಸ್ನೇಹಿತರೆ, ಮನೆಯ ಪೂಜೆಗೆ ಇಟ್ಟಿದ್ದ ದಾಸವಾಳ ಹೂವು ನುಂಗಿ ಕಂದಮ್ಮ ಸಾವು. ಈ ವಿಡಿಯೋ ಪೋಷಕರಿಗೆ ಎಚ್ಚರಿಕೆಯ ಸಂದೇಶ ಆಗುತ್ತೆ. ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಈ ಘಟನೆ ನಡೆದಿರುವಂಥದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ನಡೆದಿದೆ. ಸುಮಾರು 7 ತಿಂಗಳ ಮಗುವೊಂದು ಒಣಗಿದ ದಾಸವಾಳವನ್ನು ನುಂಗಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದೆ. ದೊಡ್ಡ ಹೆಜ್ಜೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಚಿನ್ನಮ್ಮ ಗೌಡ ಎಂದು ಗುರುತಿಸಲಾದ ಶಿಶು ಶನಿವಾರ ತನ್ನ ಅಣ್ಣನೊಂದಿಗೆ ಆಟವಾಡುತ್ತಿದ್ದ ವೇಳೆಯೇ ದೇವರ ಮನೆಯಲ್ಲಿ ಇದ್ದಂತಹ ಒಣಗಿದ ದಾಸವಾಳವನ್ನು ನುಂಗಿ ಶಿಶು ಮರಣ ಹೊಂದಿದೆ. ಆ ಸಮಯದಲ್ಲಿ ಮಗು ಮನೆಯ ಪ್ರವೇಶ ದ್ವಾರದಲ್ಲಿ ಇಟ್ಟಿದ್ದ ಒಣಗಿದ ಹೂವನ್ನು ಎತ್ತಿಕೊಂಡು ಅದರ ಒಂದು ತುಂಡನ್ನು ಬಾಯಿಗೆ ಹಾಕಿಕೊಂಡಿದೆ ಎಂದು ತಿಳಿದು ಬಂದಿದೆ. ಆತನ ಅಣ್ಣ ಅದನ್ನು ತಕ್ಷಣವೇ, ಇನ್ನು ಮಗು ಈ ಹೂವನ್ನು ನುಂಗಿದ ತಕ್ಷಣವೇ ಆತನ ಅಣ್ಣನ ಕೂಡ ಅದನ್ನು ತೆಗೆಯಲು ಪ್ರಯತ್ನಿಸಿದ್ದಾನೆ. ಆದರೆ ಏನು ತಿಳಿಯದ 7 ತಿಂಗಳ ಮಗು ಇದನ್ನು ತಕ್ಷಣ ನುಂಗಿದೆ. ಇನ್ನು ಕಂದಮ್ಮ ಉಸಿರಾಡಲು ಕಷ್ಟಪಡುತ್ತಿರುವುದನ್ನು ಗಮನಿಸಿದ ತಕ್ಷಣ ಮಗುವಿನ ಪೋಷಕರು ಪ್ರಥಮ ಚಿಕಿತ್ಸೆಗಾಗಿ ಹಾನಗೋಡು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮತ್ತು ನಂತರ ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇನ್ನು ವೈದ್ಯಕೀಯ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಹೊರತಾಗಿಯೂ ಮಗು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ತಿಳಿದು ಬಂದಿದ್ದು, ಇನ್ನು ಸ್ನೇಹಿತರೆ, ಇದು ಪೋಷಕರಿಗೆ ಎಚ್ಚರಿಕೆಯ ಸಂದೇಶ ಆಗುತ್ತೆ.